ತೋರಿಸ್ತೀವಿ. ಯಾಕಂದ್ರೆ ನಮ್ಮ ಕನ್ನಡನ ನಾವು ಬೆಳೆಸ್ಬೇಕಂತೇಳಿ. ಕನ್ನಡ ಅಂದ್ರೆ ನಮಗೆ ಹೆಮ್ಮೆ. ಕನ್ನಡ ಅಂದ್ರೆ ನಮ್ಗೆ ನಮ್ಮ ಅಮ್ಮ ಇದ್ದಂಗೆ ಅದ. ಸೊ ಅದು ನಮ್ಮ ಜೀವ ಇದ್ದಂಗೆ ಒಂಥರ. ಅದನ್ನ ಬಿಟ್ಟು ನಾವು ಬೇರೆ ಪ್ರಮೋಟ್ ಮಾಡೋಕ್ಕೂ ಹೋಗಂಗಿಲ್ಲ. ನೋಡ್ರಿ ಎಷ್ಟು ಜಬರ್ದಸ್ತ್ ರೆಡಿ ಮಾಡ್ಯಾರ ಶ್ವೇತಾ. ಅದು ನೋಡಿದ್ರೆ ಬ್ಯಾಗ್ ನೀರು ಬರೋದಿಲ್ಲ ನಿಂಗೆ. 2 ದೋಣಿಗಳ ಮೇಲೆ ಪಯಣ. ಈಚೆ ಕಡೆ ರೊಕ್ಕ ಐತಿ, ಎಂಜಾಯ್ ಮಾಡೋಕ್ಕೂ ಆಗೋಲ್ತೆ. ಈಚೆ ಕಡೆ ರೊಕ್ಕ ಇರ್ಲಾರ್ದಂಗೆ ಇರಾಕೂ ಆಗೋಲ್ತೆ. ಯಾಕಂದ್ರೆ ರೊಕ್ಕ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಡೇ 5 ಸ್ಟ್ರೀಟ್ ಫುಡ್ ಚಾಲೆಂಜಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಡೇ 5 ಐತಿ. ಸೊ ನಮ್ದಂತರೂ ನಾಷ್ಟ ಆಗೈತಿ. ಬೆಳಿಗ್ಗೆ ಅಂತರೂ ಎದ್ದು ನಾವು ಚಾಲೆಂಜ್ ಮಾಡಕ್ಕೆ ಹೊಂಟಿಲ್ಲ. ಬಟ್ ಬೆಳಿಗ್ಗೆ ಎದ್ದ ಒಂದು ಸ್ಪೆಷಲ್ ಜಾಗಕ್ಕೆ ಹೊಂಟೇವಿ. ಯಾಕಪ್ಪ ಅಂತಂದ್ರೆ ಒಂದು ಸ್ಪೆಷಲ್ ಥಿಂಗನ್ನು ಮಾಡಿಸೋದೈತಿ. ಅಂದ್ರೆ ಏನು ರೆಸಿಪಿ ಅಂತ ತಿಳ್ಕೊಂತಾರೇನು? ಮತ್ತೆ ಅಲ್ಲ ಇದೊಂಥರ ವಿಶೇಷ ಐತಿ. ಸೊ ಅದನ್ನ ಏನು ಮಾಡ್ತಾರೋ, ಯಾರು ಮಾಡ್ತಾರೋ ಅನ್ನೋದನ್ನ ನಿಮಗೆ ತೋರಿಸ್ತೀವಂತ. ಸೊ ಯಾರೇನೋ ಮಾಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಒಂದು ಖುಷಿ ವಿಚಾರ ಐತಿ. ಏನಪ್ಪ ಅಂತಂದ್ರೆ ನಿಮ್ಗೆ ಈಗಾಗಲೇ ಗುರ್ತಿದ್ದಂಗೆ 24,000 ನಮ್ಮ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಕಂಪ್ಲೀಟ್ ಆಗೈತಿ. ಇನ್ನು 1,000 ಆತಂದ್ರೆ ನಾವು ಬಡ ಲೈವ್ ಬರ್ತೈತಿ. ಯಾಕಂದ್ರೆ 25,000 ಆಕೈತಿ. ಒಂದು ಅಚೀವ್ಮೆಂಟ್ ಆಕೈತಿ. ಅದು ಹೆಂಗಂತೀರಿ ಶ್ವೇತಾ ಅವ್ರೆ? ಸೊ 25,000ಗೆ ಬಡ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಲೈವ್ ಬರಾಕ ಒಂದು ಡೇಟನ್ನು ಕೊಡ್ತೇವಂತ. ಆ ಡೇಟಿಗೆ ಲೈವ್ ಬರ್ತೇವಂತ. ಅದಾದ್ಮೇಲೆ ನಿಮಗೂ ಒಂದಿಷ್ಟು ಸರ್ಪ್ರೈಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಕೊಡ್ತೀವಂತ. ಸೊ ಲೈವ್ನಾಗ ನಿಮ್ಮ ಜೊತೆ ಒಂದು ಟೆಲಿಕಮ್ಯುನಿಕೇಷನ್ ಇರ್ತೈತೆ ಅಂತ. ಸೊ ಅದು ಹೆಂಗಿರ್ತೈತಿ, ಏನಿರ್ತೈತಿ ಎಲ್ಲ ನಿಮಗೆ ತಿಳ್ಕೊಬೇಕಂದ್ರೆ ಬಡ ಸಬ್ಸ್ಕ್ರೈಬ್ ಮಾಡಿ 25,000 ಸಬ್ಸ್ಕ್ರೈಬರ್ ಕೌಂಟನ್ನು ಕಂಪ್ಲೀಟ್ ಮಾಡ್ರಿ. ಎಸ್ ನೋಡ್ರಿ, ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣಂತ. ನೋಡ್ರಿಪ್ಪ ತೋರ್ಸರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನ್ರಿ ಶ್ವೇತಾ ಮೇಡಮ್ ಎಲ್ಲಿ ಬಂದ್ರಿ? ಇಲ್ಲೇ ಆಯಿಲ್ ಮೇಲಿಗೆ ಬಂದಿದ್ವಿ. ಕೊಬ್ಬರಿ ಎಣ್ಣೆ ಸಿಗ್ತೈತಲ್ಲ, ಆರ್ಗ್ಯಾನಿಕ್ ಅಂತ ಹೇಳಿ ಬಂದಿದ್ವಿ. ಅವ್ರಂದ್ರ ಒಣ ಕೊಬ್ಬರಿ ತಗೊಂಬರ್ರಿ, ನಾವು ಆಗ ತೆಗೆದು ಕೊಡ್ತೇವಿ ಫ್ರೆಶ್ ಅಂತಂದ್ರೆ. ಸೊ ಇಲ್ಲೇ ರಿಲಯನ್ಸ್ ಸ್ಮಾರ್ಟ್ ಐತಿ, ಅಲ್ಲೇ ಹೋಗಿ ಒಣ ಕೊಬ್ಬರಿನ ತಗೊಂಡ್ ಬರೋಣ ಬರ್ರಿ. ನೋಡ್ರಿ ವರ್ಷ ನೋಡ್ರಿ ಎಷ್ಟೊಂದು ಕನ್ನತೈತಿ ತಲೆ ಕಟ್ಕೊಂಡು ಬಿಸ್ಲಿಗೆ ಅಲ್ಲ. ಹೌದು ನೋಡ್ರಿ, ರಿಲಯನ್ಸ್ ಸ್ಮಾರ್ಟ್ ಒಳಗ ಒಣ ಕೊಬ್ಬರಿ ಇಲ್ಲಂತ. ಹಂಗಾಗಿ ಇಲ್ಲೇ ಎಲ್ಲಾರ ಲೋಕಲ್ ಜನರಲ್ ಸ್ಟೋರ್ ಒಳಗ ಸಿಗ್ತೈತೆನ ತಗೊಂಬರ್ಬೇಕು. ಇವ್ರ ಗಾಡಿ ತರಕ್ ಹೋಗ್ಯಾರ. ನಾನು ನಮ್ಮ ಸ್ಪರ್ಶ ಅಲ್ಲಿ ಗಿಡದ ನೆರಳು ಐತಿ ನಿಂತೇವಿ ಅಲ್ಲಪ್ಪ. ಹೌದಾ? ಹೋಗೋಣ್ರಿ. ಓರಿ ಹತ್ರಿ. ನೋಡ್ರಿ, ಬಿಸಿಲು ಭಾಳ ಕೆಟ್ಟೈತಪ್ಪ. ಹೌದು, ಬಿಸಿಗಾಲದಾಗ ಬಿಸಿಲು ಕೆಟ್ಟಿರ್ಲಾರ್ದ ಮಳೆ ಜಾಸ್ತಿ ಇರ್ಬೇಕಾ? ಮಳೆ ಜಾಸ್ತಿ ಇದ್ರ ಮಳೆ ಭಾಳ ಐತಪ್ಪ, ಅಡ್ಡಾಡಕ್ ಆಗೋಲ್ತಂತೇವೆ. ಬಿಸಿಲು ಭಾಳ ಇತ್ತಂದ್ರ ಬಿಸಿಲು ಭಾಳ ಐತಂತೇವೆ. ಥಂಡಿ ಭಾಳ ಐತಂದ್ರ ಥಂಡಿ ಭಾಳ ಐತಪ್ಪ ಈ ಸಲ ಅಂತ. ಮನುಷ್ಯ ಯಾವುದೂ ಸಮಾಧಾನ ಇಲ್ಲ. ಯಾವುದಕ್ಕೂ ಸಮಾಧಾನ ಇಲ್ಲ ಮನುಷ್ಯ ಕರೆನ. ನೋಡ್ರಿ, ಇಲ್ಲಿ ತಿಲಕೋಡಿ ಒಳಗೆ ಬಂದು 2.5 ಕಿಲೋ ಕೊಬ್ಬರಿ ತೊಗೊಂಡೆ. ಸೊ ಇವಾಗ ಇದನ್ನು ತೊಗೊಂಡು ಅಲ್ಲಿ ಗಾನಕ್ಕೆ ಹೋಗ್ಬೇಕು. ಅವರು ಆಯಿಲ್ ತೆಗೆದು ಕೊಡ್ತಾರೆ. ಅದಾದಮೇಲೆ ಅದು ಆಯಿಲಿಂದ ಏನು ಮಾಡೋದೈತಪ್ಪ ಅಂತಂದ್ರೆ ಹೇಳ್ತಾರೆ. ನಿಮಗೆ ಕತಿ ದೊಡ್ಡದೈತಿ. ಯಾಕಂದ್ರೆ ನಂದು ನಮ್ಮ ಶ್ವೇತಾ ಅವ್ರದ್ದು ಭಯಂಕರ ಕೂದಲ ಉದ್ರಾಕತ್ಬಿಟ್ಟವ. ಇದು ಹಾಳಾದ ಜೆಲ್ ಒಂದು ಹಚ್ಕೊತೀನಿ. ಆಮೇಲೆ ನಮ್ಮ ಶ್ವೇತಾ ಅವ್ರದ್ದು ಸ್ಟ್ರೇಟ್ನಿಂಗ್ ಮಾಡಿಸಿ ಕೂದಲೆಲ್ಲ ಹಾಳಾಗಿಬಿಟ್ಟವ. ಸೊ ಅದ್ರ ಸಲುವಾಗಿ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಕೊಳತ್ತೀವಿ ಇಬ್ಬರು ಕೂಡಿ. ಅದನ್ನು ಸ್ಪೆಷಲ್ಲಾಗಿ ತಯಾರು ಮಾಡ್ಕೊಡಕ್ಕೆ ಒಬ್ಬರು ಸ್ಪೆಷಲ್ಲಾಗಿರುವಂಥ ಗೆಸ್ಟ್ ಬರತ್ತೆ ನಿಮಗೆ. ಯಾರಂತ ಹೇಳ್ತಾರೆ ನಿಮಗೆ? ಏನು ತೊಗೊಂಡ್ರಿ ಶ್ವೇತಾ? ಮ್ಯಾಂಗೋ ಜ್ಯೂಸ್ ಜೋರ್ ಐತಿ. ತಂದೆ 2.5 ಕಿಲೋ ತಂದೆ. ಹೆಂಗೆ ಕೆಜಿ ಅಂತ? 220, 200 ಹಿಡಿದ್ರು ಅವರು 1 kgಗೆ. ನೋಡ್ರಿ ಇಲ್ಲಿ ಏನು ಮಾಡತ್ರಿ? ಅದು ನಾನು ನೋಡ್ಲಾರ್ದ ಹಂಗೆ ತೊಗೊಂಬನ್ನಿ. ಕಾಯಿ ಒಡೆದು ಹಾಕ್ತಿದ್ರೇನೋ ಅವರು? ಹಾಕ್ತಿದ್ರೆ ಅವರ ಸುತ್ತಿಗೆ ಕೊಟ್ರೆ ಹಿಂಗೆ ಒಂದ್ರಾಗ ಹಿಂಗೆ ಪೀಸ್ ಮಾಡ್ತಾರೆ. ಆರ್ಗ್ಯಾನಿಕ್ ಕೊಬ್ಬರಿ ನೋಡ್ರಿ ಎಷ್ಟು ಚಲೋ ಐತಿ. ಒಳಗೆಲ್ಲ ಕೊಬ್ಬರಿ ಏನು ಐತಿ? 50 ರೂಪಾಯಿ ಕೆಜಿ ಅಂತಲ್ಲ? ಇಲ್ಲ 200 ರೂಪಾಯಿ. ಅಲ್ಲ ಇವ್ರು ಹಾಕೊಡಕ್ಕೆ ಹೆಂಗೆ ತಗೋತಾರ? 50 ರೂಪಾಯಿ ಕಿಲೋ ಅಂತ. ಹೌದು. ಓ ಬಂಗಾರು, ನೋಡ್ರಿ ಅಕ್ಕಿ ಹೆಲ್ಪ್ ಮಾಡ್ತಾ ಅಪ್ಪ ಹಂಗೆ ಹಾಕ್ಬೇಡ. ಹಂಗಲ್ಲಪ್ಪ, ಹಂಗಲ್ಲ ಶೋಣ, ಹಂಗಲ್ಲ. ಅಪ್ಪ ಒಡೆದು ಕೊಡ್ತಾರ ಏನ? ಅಪ್ಪ ಒಡೆದು ಕೊಟ್ಟಿದ್ದು ಹಾಕ್ಬೇಕ. ಅಪ್ಪ ಕಡೆ ಕೊಡ. ತಡಿಯಾಚೇನು? ಎಣ್ಣೆ ಹೆಂಗೆ ಬರೋದು? ನಮ್ಮ ಮೊನೋಬೋಡೆಯಲ್ಲಿ ಇಟ್ರಿ ಅಲ್ಲ ಕೆಳಗೆ ಹೆಂಗೆ ಬಿಡಾದ ನೋಡೋದು.
ಹೌದಾ? ನಾನು ನೀರಿನ ಬಾಟ್ಲಿ ತರಕ್ಕೆ ಹೋಗಿದ್ನಿ. ಅದನ್ನ ಕುಡಿದು ಖಾಲಿ ಮಾಡೋದ್ರಾಗ ಎಣ್ಣೆ ಹಾಕೊಂಡು ಹೋಗ್ಬೇಕೀಗ. ಹಾಂ ಎಷ್ಟು ಸ್ವಚ್ಛ ಎಣ್ಣೆ ಟ್ರಾನ್ಸ್ಪರೆಂಟ್ ಐತೆ. ಟ್ರಾನ್ಸ್ಪರೆಂಟ್ ಐತೆ ಮತ್ತು ಎಣ್ಣೆ ಇಲ್ಲ ಸರಿ 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 ಕೈ ಬಿಡ ಹಾಕ್ರಿ ಹಾಕ್ಬಿಡ್ರಿ ಕರೆಕ್ಟ್ ಇಡಿಸ್ತಾರೆ. 2 kg ಕೊಬ್ಬರಿ ತಗೊಂಬಂದ್ರ 2 ಲೀಟ್ರಿಗೆ ಸ್ವಲ್ಪ ಕಡಿಮೆ ಅಂತ ನೋಡ್ರಿ. ಇಲ್ಲಿ ಎಣ್ಣೆ ತೆಗೆಸ್ಕೊಂಡ್ವಿ. 2.5 ಕಿಲೋ ಎಣ್ಣೆಗೆ ಸಾರಿ 2.5 ಕಿಲೋ ಬಾಬುರಿ ಕೊಬ್ಬರಿಗೆ 1.5 ಕಿಲೋ ಎಣ್ಣೆ ಬಂತ. ಹಾಂ ಹೆಚ್ಚು ಕಮ್ಮಿ 1.5 ಕಿಲೋ ಮೇಲೆ ಬಂತು ಎಣ್ಣೆ ಅನ್ಕೋಬೋದ. ಸೊ ಇವಾಗ ಅದನ್ನ ತೊಗೊಂಡು ಹೊಂಟೇವಿ. ನಮ್ಮ ಸ್ಪರ್ಶ ನೋಡ್ರಿ ಟ್ರಾನ್ಸ್ಪರೆಂಟ್ ಐತೆ ನೋಡ್ರಿ. ಹಾಂ ಅದ ಇಟ್ಟರೆ ಗಟ್ಟಿ ಆಗ್ಬೇಕು ನೋಡು. ಅಂದ್ರ ಪ್ಯೂರ್ ಮತ್ತೇನ್ ಕೆಮಿಕಲ್ ಇಲ್ಲ. ಅಂಗಡಿಯಿಂದ ಕೊಬ್ಬರಿ ತಂದಿಲ್ಲ ಹಾಕಿವಿ. ಈಗಿನ ಬಿಟ್ಟು ಹೋಗೋಣ ಬಾ. ಆಕಿ ಏನ್ ಬರವಲ್ಲ. ನಿಮಗೆ ಬೇಕಂದ್ರ ಎಣ್ಣೆ ತಗ್ಸವ್ರ ಇದ್ರಂದ್ರ ನೀವು ಏನ್ರ ಬೆಳಗಾವಿದವ್ರ ಇದ್ರಂದ ನಿಮ್ಗೆ ಹೇಳ್ತೇನೆ. ಏನು ಹುಡುಗಿದ ರೋಡ್ ಮೇಲೆ ಹೋಗ್ಕಳ ಹಂಗ. ಇದು ಎಲ್ಲೈತಪ್ಪ ಅಂತಂದ್ರೆ ಇದು ಉದಯ ಭವನ್ ಐತೆ ನೋಡ್ರಿ. ನ್ಯೂ ಉದಯ ಭವನ್ ಅಂತೇಳಿ ಒಂದು ಇಲ್ಲಿ ಕಾರ್ಯಾಲಯ ಐತಿದೆ. ಗುರ್ತೈತಿದೆ ಭಾಳ ಮಂದಿಗೆ. ಇಲ್ಲಾಂದ್ರೆ ರಿಲಯನ್ಸ್ ಸ್ಮಾರ್ಟ್ ಮುಂದೆ, ಈ ರಿಲಯನ್ಸ್ ಸ್ಮಾರ್ಟ್ ಮುಂದೆ ಬಂದ್ರೆ ಇಲ್ಲಿ ಐತೆ ನೋಡ್ರಿ. ಆಯಿಲ್ ತೆಗೆದು ಕೊಡ್ತಾರೆ. ಆಯಿಲ್ ಮಿಲ್ ಐತಿ ಇಲ್ಲಿ. ಎಲ್ಲ ಥರದ ಎಣ್ಣೆ ತೆಗೆದು ಕೊಡ್ತಾರೆ ಅಂತ. ಯಾಕೆ ನಾವು ಈಗ ಹಿಂಗ ನ್ಯಾಚುರಲ್ ಎಣ್ಣೆ ತಗೊಂಡ್ ಬಂದ್ರ ಹೇಳಿದ್ರನ ಹೇರ್ ಫಾಲ್ ಪ್ರಾಬ್ಲಮಿಗೆ ನಮ್ಮ ಅಕ್ಕ ಇದನ್ನ ಮಾಡ್ಕೊಡ್ತೇನೆ ಅಂದಾಳ. ಸೊ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೇನೆ. ಬಟ್ ನಂಗೆ ಸಕ್ಸಸ್ ಆತಂದ್ರೆ ಆಮೇಲೆ ನಿಮ್ಗೆ ತೋರಿಸ್ತೇನೆ ಅಂತ. ಇಲ್ಲ ತೋರಿಸ್ತೇವೆ. ನಮಗೆ ರಿಸಲ್ಟ್ ಬಂದ್ರೆ ನಿಮ್ಗೆ ಹೇಳ್ತೇವೆ, ನೀವು ಮಾಡ್ಕೋರಿ ಆಮೇಲೆ. ಯಾಕಂದ್ರೆ ದೀಪನ್ ನೋಡಿದ್ನಲ್ಲ ನಾ ರಿಸಲ್ಟ್ ಬಂದೈತೆ. ಆಕಿ ಕೂದಲ ಫುಲ್ ಹಾಳಾಗಿದ್ವಕಿನೂ ನಂಗ ಈಗ ಫುಲ್ ಚಲೋ ಬೆಳೆದಾವ. ಹಂಗಾಗಿ ಆಯಿಲ್ ಮಾಡಿಸ್ಬೇಕಂತ ಹೇಳಿದೆ. ಬರೀ ಈಗ ಸಾಮಾನು ತಗೊಂಡ್ ಹೋಗ್ಬೇಕು. ಇದಕ್ಕೊಂದ್ ಸ್ವಲ್ಪ ತಗೊಂಡ್ ಹೋಗೋಣ್ರಂತ ನೋಡ್ರಿ. ಇಲ್ಲಿ ಅದಕ್ಕೆ ಫಸ್ಟ್ ಬೆಟ್ಟದ ನೆಲ್ಲಿಕಾಯಿ ಬೇಕಿತ್ತು. ಹಂಗಾಗಿ ಇಳಿಬೇಡ ಹೋಗೋಣ ಈಗ. 50 ರೂಪಾಯಿದ ಮೆಂತೆಕಾಳ, ಕರಿಬೇವು, ಮೆಣಸಿನಕಾಳು, ಗುಡ್ಡದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತಾರೆ. ಇದೆಲ್ಲ ತೆಗೆದಿಡಾತಾರೆ ಇವ್ರ. ಆಮೇಲೆ ಇನ್ನೊಂದು ಮಿಸ್ಸಿಂಗ್ ಐತಿ ಇದ್ರಾಗ. ಏನಪ್ಪ ಅಂತಂದ್ರೆ ಅದು ಹೂ ಬೇಕು. ಯಾವ್ದಪ್ಪ ಅಂದ್ರೆ ದಾಸವಾಳ ಹೂ ಬೇಕಾಯ್ತು ಇದಕ್ಕೆ. ಇಲ್ಲೆಲ್ಲದಾವ ರಾಹುಲ್ ಕೇಳಿದ್ರೆ ಗೊತ್ತಾಕೈತಿ. ಪಾಪ ಕೇಳೋನ್ ತಡ್ರಿ, ಫೋನ್ ಹಚ್ಚಿ ರಾಹುಲ್. ನೋಡ್ರಿ ಇಲ್ಲೇ ಗೀತಾಕ ಬಂದಾರ ಎಣ್ಣೆ ಮಾಡ್ಕೊಡಕ. ಎಲ್ಲ ರೆಡಿ ಮಾಡಿಟ್ಟೇವಿ. ಈಗ ಮಿಕ್ಸರ್ಕದು ಏನೇನೋ ಹಾಕೊಳತ್ತಾರ. ಪೂರ್ತಿ ರೆಡಿ ಆದ್ಮೇಲೆ ತೋರಿಸ್ತೇನೆ ನಿಮ್ಗೆ ಏನೇನು ಹಾಕಿದ್ರಂತ ಹೇಳಿ. ನೋಡ್ರಿ ಇದ್ರೊಳಗೆ ದಾಸವಾಳಿ ಎಲೆ, ಆಮೇಲೆ ಆಲೂವೆರಾ, ಕರಿಬೇವು ಎಲ್ಲ ಹಾಕಿ ಮಿಕ್ಸರ್ಗೆ ಹಾಕೊಂಡಾರ. ನೋಡ್ರಿ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಂಡಾರ. ನಮ್ಮ ಅಕ್ಕ ಇಲ್ಲೇ ಎಣ್ಣೆ ಬಿಸಿ ಮಾಡಾಕಿಟ್ಟಾರ. ಇದ್ರೊಳಗೆ ಹಾಕಿ ಅದನ್ನು ಕುದಿಸ್ಬೇಕಂತ. ನೋಡೋಣ ಕುದಿಸಿನ ಹೆಂಗಕ್ಕೆ ತೋರಿಸ್ತೇನೆ ನಿಮ್ಗೆ. ಎಣ್ಣೆ ಕಲರ್ ಅಂದ್ರೆ ಈಗ ಈ ರೀತಿ ಐತಿ. ಆಮೇಲೆ ಹೆಂಗಕ್ಕೆ ತೋರಿಸ್ತೇನೆ. ಶ್ವೇತಾ ಅವರೇ, ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್ ರೀ. ಏನ್ ಮಾಡಕತ್ತೀರಿ ಇವತ್ತು ನಾವು ಭಾರತ್ ಸ್ವೀಟ್ ಕಾರ್ನ್ ಸೆಂಟರ್ ಬಂದಿವಿ. ನ್ಯೂಕ್ಲಿಯಸ್ ಮಾಲ್ ಮುಂದೆ ಭಾಳ ಜನ ಹಾಕಿದ್ರು. ಒಬ್ರಲ್ಲ ಭಾಳ ಜನ ಹಾಕಿದ್ರು. ಸೊ ಇಲ್ಲಿ ಏನ್ ಸ್ಪೆಷಲ್ ಐತಿ ಬರ್ರಿ ಟ್ರೈ ಮಾಡೋಣ ಅಂತ ರಿವ್ಯೂ ಕೊಡ್ತೀವಿ. ಮತ್ತೆ ಅವ್ರನ್ನೂ ಮಾತಾಡ್ಸಕ ಟ್ರೈ ಮಾಡೋಣ. ಏನೇನೈತ್ರಿ ಇಲ್ಲಿ? ಇದು ನೋಡ್ರಿ ಸ್ಪ್ರಿಂಗ್ ಪೊಟ್ಯಾಟೊ ಒಳಗ ಫ್ಲೇವರ್ಸ್ ಅದಾವ. ಆಮೇಲೆ ಬೇಳೆ ಒಳಗೂ ಸಹಿತ ಫ್ಲೇವರ್ಸ್ ಅದಾವ. ನಾವು ಅದಾವ. ಹಂಗಾಗಿ ಮಿಕ್ಸ್ ಫ್ಲೇವರ್ ಕಾರ್ನ್ ಬೇಳೆ ತಗೋಬೇಕಂತ ಹೇಳಿದೇವ. ಅಂದ್ರ ಎಲ್ಲಾ ಟೈಪ್ ಇದು ಟೇಸ್ಟ್ ಮಾಡ್ದಂಗ ಆಕೈತಿ ಅಂತ ಹೇಳಿ. ಅದಲ್ದ ಇಲ್ಲಿ ಮತ್ತೆ ಏನೇನು ಸಿಗ್ತೈತಪ್ಪ ಅಂತಂದ್ರೆ ಫ್ರೆಂಚ್ ಫ್ರೈಸ್ ಸಿಗ್ತಾವ, ನಾಚೋಸ್ ಅಂತ ಸಿಗ್ತೈತಿ. ಆಮೇಲೆ ಇಲ್ಲಿ ಇದು ಪೊಟ್ಯಾಟೊ ರೋಲ್, ಇದಕ್ಕೆ ಭಾಳ ಮಂದಿ ಪ್ರಿಯರ್ ಅದಾರ. ಸೊ ಇದು ಸಿಗ್ತೈತಿ ಇಲ್ಲಿ. ಬರೀ ನೋಡೋಣ, ಅವ್ರು ಮಾತಾಡ್ಸಕ ಟ್ರೈ ಮಾಡ್ತಾನಂತ ಈಗ ಫಸ್ಟಿಗೆ. ಆಮೇಲೆ ಕೇಳೋಣ ಎಷ್ಟು ವರ್ಷದಿಂದ ಅವ್ರು ಇಲ್ಲದಾರ ಅಂತ ಹೇಳಿ. ಎಸ್ ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಎಷ್ಟು ವರ್ಷದಿಂದ ನೀವು ಅಂಗಡಿ ನಡ್ಸಾತೀರಿ ಇದನ್ನ? 6 ವರ್ಷ ಆಗಿ ಬಂತಂತ. ನಿಮ್ಮ ಹೆಸರು? ಪ್ರತಾಪ. ಸದ್ದಾಮ. ಓಕೆ, ಇವ್ರ ಹೆಸರು ಸದ್ದಾಮ್ ಅಂತ. 6 ವರ್ಷದಿಂದ ಅಂಗಡಿ ನಡ್ಸಾಕತ್ತಾರ. ನಿಮ್ಮ ಕಡೆ ಫೇಮಸ್ ಏನೈತಿ ಎಲ್ಲಕ್ಕಿಂತ ಫೇಮಸ್ ಅಂದ್ರೆ? ಫ್ರೆಂಚ್ ಫ್ರೈಸ್ ಮತ್ತು ಸ್ಪ್ರಿಂಗ್ ಪೊಟ್ಯಾಟೊ. ಫ್ರೆಂಚ್ ಫ್ರೈಸ್ ಮತ್ತು ಸ್ಪ್ರಿಂಗ್ ಪೊಟ್ಯಾಟೊ ಅಂದ್ರೆ ಫೇಮಸ್ ಐತಂತ. ಬಟ್ ನಾವಂತರೂ ಈಗ ಏನು ಹೇಳೇವಿ, ಮಿಕ್ಸ್ ಬೇಳೆ ಐತ್ಲಾನ. ಹಾಂ, ಮಿಕ್ಸ್ ಕಾರ್ನ್ ಬೇಳೆ ಅದನ್ನು ಕೊಡ್ರಿ. ಅದಾದ್ಮೇಲೆ ಬೇಕಂದ್ರೆ ಇದನ್ನು ಟ್ರೈ ಮಾಡೋಣ. ಏನದ ರೋಲ್, ಸ್ಪ್ರಿಂಗ್ ರೋಲ್. ಏನಂತೀರಿ ನೀವು ಶ್ವೇತಾ ಅವರ? ಅವ್ರು ಕರೆಕ್ಟ್ ಅನ್ನತ್ತಾರ ನಮ್ಮ ಶ್ವೇತಾ ಅವರ. ಅವ್ರದ್ದು ಧ್ವನಿ ಕೇಳಂಗಿಲ್ಲ. ಇಲ್ಲಿ ಕೊಡ್ರಿ. ಇಲ್ಲಿ ಫ್ರೆಂಚ್ ಫ್ರೈಸ್ ಇದನ್ನು ತಯಾರು ಮಾಡೋದಾರ ರೋಲ್. ನೋಡ್ರಿ
ಆಮೇಲೆ ರೋಲ್ ಐತಿ, ಆಮೇಲೆ ಇಲ್ಲೆಲ್ಲ ಪಾಪ್ಕಾರ್ನ್ ಅದಾವ, ಹೊಳ್ಳಿ ಇಲ್ಲೆಲ್ಲ ಮಸಾಲಗಳ್ನು ಇಟ್ಟಾರ, ಮಯೋನೀಸ್ ಐತಿ, 4-5 ಥರ ಚಟ್ನಿಗಳು ಅದಾವ. ಇಲ್ಲಿ ಕಾರ್ನದೆಲ್ಲ ಫ್ಲೇವರ್ಸ್ ಅದಾವ, ಪೊಟ್ಯಾಟೊ ಗಿಟ್ಯಾಟೊ, ಮತ್ತೆಲ್ಲ ಹೈಜಿನಿಕ್ ಆಗಿ ಮಾಡ್ತಾರೆ ಅಡುಗೆ. ಓ ನಮ್ದೇನ್ರಿ ಇದು ಬೇರೆದವ್ರದ್ರಿ? ಓಕೆ. ಸೊ ಸೇಮ್ ಕಾರ್ನ್ ಬೇಲ್ ಹಿಂಗೆ ಬರ್ತೈತಿ, ಇದನ್ನ ಮಾಡ್ತಾರೆ. ಜಬರ್ದಸ್ತ್. ಭಾಳ ಏನೇನು ಹಾಕಿದ್ರಲ್ರಿ ಅಂಕಲ್ ಇದ್ರೊಳಗೆ? ಫ್ಲೇವರ್ ಭಾಳ ಐತ್ರಿ. ಓಕೆ ಮಾಡ್ರಿ, ನಮಗೂ ಮಾಡಿಕೊಡ್ರಿ. ಈ ಥರ ಮಾತಾಡ್ಸ್ಕೊಂತಂದ್ರು ಬನ್ನಿ. ಒಳಗೆ ಹೋಗಿದ್ದು ಹೇಳ್ತಾನೆ ನಿನಗೆ, ಲಿಟ್ರಲಿ ಅಲ್ಲಿ ಕುದಿಸಾಕತ್ತಿತ್ತು. ಯಾಕಂದ್ರೆ ಅಲ್ಲಿ ಮೇಲ್ಗಡೆ ತಗಡೆ ಐತಿ, ಅದು ಕಾದಿರ್ತೈತಿ. ಹೊಳ್ಳಿ ಮುಂದಲ್ಲಿ ಏನದ ಕರ್ಯಾಕತ್ತಾರ, ಅದು ಕಾದಿರ್ತೈತಿ. ಎಣ್ಣೆ ಬಿಸಿ ಇರ್ತೈತಿ, ಬಿಸಿಯಾಗಿರ್ತೈತಿ. ಮತ್ತೆ ಇಲ್ಲಿ ಎಷ್ಟು ಗದ್ಲೆ ತೋರಿಸ್ತಾನೆ ನಿಮಗೆ ಲಿಟ್ರಲಿ. ಇಲ್ಲಿ ನೋಡ್ರಿ, ಅಲ್ಲಿ ಹಿಂದೆ ಸೈಡ್ ಜನ ಕೂತಾರ, ಇಲ್ಲಿ ಸೈಡ್ ಕೂತಾರ, ಆಮೇಲೆ ಅಲ್ಲಿ ಸೈಡ್ ಕೂತಾರ, ಇಲ್ಲಿ ವೇಟ್ ಮಾಡಾಕತ್ತಾರ. ಸೊ ಇಲ್ಲಿ ಏನಂತಾರೆ ಇದಕ್ಕೆ, ಭಾಳ ಪಾಪ್ಯುಲರ್ ಜಾಗ ಐತಿ, ಅದಕ್ಕೆ ಭಾಳ ಜನ ಕಮೆಂಟ್ ಮಾಡಿ ಹಾಕಿದ್ರೆ ಇಲ್ಲಿ ಹೋಗ್ರಿ. ಸೊ ಸ್ಟ್ರೀಟ್ ಫುಡ್ ಡೇ 5 ಚಾಲೆಂಜನ್ನು ನಾವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಕ್ಕೆ ಬಂದೇವಿ. ಈಗೇನು ಆರ್ಡರ್ ಮಾಡೇವಿ, ತೊಗೊಳೋದಷ್ಟೇ ಬಾಕಿ ಐತಿ. ರೇಟು ರೀಸನೇಬಲ್ ಐತಿ. ಎಷ್ಟು 80 ರೂಪೀಸ್ ಒಳಗೆ ಎಲ್ಲ. ಸ್ಟಾರ್ಟಿಂಗ್ 50 ರೂಪಾಯಿಂದ ಸ್ಟಾರ್ಟ್ ಐತಿ, ಆಮೇಲೆ ಹೆಚ್ಚು ಕಡೆ 50-60 ರೂಪಾಯಿದಿಂದ ಸ್ಟಾರ್ಟಿಂಗ್ ಅದಾವ ಇಲ್ಲೆಲ್ಲ. ಅದ 50 ರೂಪಾಯಿದಿಂದ ಸ್ಟಾರ್ಟಿಂಗ್, 80 ರೂಪೀಸ್ ಲಾಸ್ಟ್. ಸ್ವೀಟ್ ಕಾರ್ನ್ ತೊಗೊಂಡೆ ಅಂದ್ರೆ ನಿಂಗೆ 20 ರೂಪಾಯಿಂದ ಸ್ಟಾರ್ಟ್ ಐತಿ ಆಯ್ತಾ? ಇಲ್ಲಿ ನೋಡ್ರಿ, 20 ರೂಪಾಯಿಂದ ಮಸಾಲ ಸ್ವೀಟ್ ಕಾರ್ನ್ ಸ್ಟಾರ್ಟಿಂಗ್ ರೇಟ್ ಐತಿ. ಇಲ್ಲ ಐತೆ ಅದು. ಅಂದ್ರೆ ಸ್ವೀಟ್ ಕಾರ್ನದ್ದು ಬೋರ್ಡ್ ಬೇರೆ ಐತಿ, ಆಮೇಲೆ ಇದು ಬೇರೆ ಐತಿ, ಆಮೇಲೆ ಅದು ಬೇರೆ ಐತಿ. ಸೊ ಕ್ಯಾಟಗರಿಗಳು ಭಾಳ ಅದಾವ ಇಲ್ಲಿ. ಈಗ ನೋಡು, ನಮ್ದು ಮಿಕ್ಸ್ ಬೇಳ್ ಬರ್ತೈತಿ, ಹೆಂಗಿರ್ತೈತಿ ಟ್ರೈ ಮಾಡೋಣ. ಇದು ಹೆಂಗೈತಿ ಗೊತ್ತೇನ? ಛೋಟಾ ಪಟಾಕ ಬಡಾ ಧಮಾಕ ಅಂತಾರಲ್ಲ, ಎಷ್ಟು ಇಂಗ್ರೀಡಿಯಂಟ್ ಏನಂತ, ಎಷ್ಟು ರೆಸಿಪಿಗಳನ್ನ ಇಷ್ಟ ಸಣ್ಣ ಅಂಗಡಿಯಾಗ ಮಾಡ್ತಾರೆ ನೋಡ್ರಿ. ಹಿಂಗೆ ದೂರಿಂದ ನೋಡಿದ್ರೆ ಒಂದು ಗೇನ್ ಐತಿ ಅಂಗಡಿ, ಹೌದೇನಿಲ್ಲ? ಬರೀ ಟ್ರೈ ಮಾಡೋಣ ಅಂತ. ಎಸ್, ಒಂದು ಗೇನ್ನಾಗಿರುವಂಥ ಅಂಗಡಿನ ಟ್ರೈ ಮಾಡೋಣ ಅಂತ, ಹೆಂಗೈತಿ ಏನೇನೆಲ್ಲ ಅಂತೇಳಿ ಎಕ್ಸ್ಪ್ಲೋರ್ ಮಾಡಿ ತಿಂದು ಬಂದವರನ್ನಂತ. ಬಾ ತಿಂದ್ರೆ ಮತ್ತೆ ಹೊಟ್ಟೆ ಕೆಟ್ಟು ಬಿಡ್ತೈತ್ರಿ, ಅದಕ್ಕೆ ಎಲ್ಲರೂ ಹೋದಾಗ ಒಂದೊಂದು ಡಿಶ್ ತಿಂತೇವಿ. ಮತ್ತೆ ಹೆಂಗೆ ಅನ್ಸಾತೈತಿ ನಮ್ದು ಸಿರೀಸ್ ಚಾಲೆಂಜಿಂಗ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆಗತೈತೆ ಇಲ್ಲೋ, ಹೆಂಗ್ ಅನ್ಸಾತೈತಿ ನಿಮ್ಗೆ, ಡಿಫ್ರೆಂಟ್ ಆಗೈತೋ ಇಲ್ಲೋ ಅನ್ನೋದನ್ನು ಸಹಿತ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಜನ ಭಾಳಷ್ಟು ಸಜೆಸ್ಟ್ ಮಾಡಕತ್ತಾರೆ, ಎಲ್ಲ ಕಡೆ ಹೋಗಕ್ಕೆ ಟ್ರೈ ಮಾಡ್ತೇವೆ ನಾವು. ಆದಷ್ಟು ಏನಂತ ಹೇಳಿ ಭಾಳ ಜನ ಸಪೋರ್ಟ್ ಮಾಡತ್ತೀರಿ, ಸಜೆಷನ್ ಕೊಡತ್ತೀರಿ. ಥ್ಯಾಂಕ್ ಯು. ಶತವರ ನಮ್ದು ರೆಡಿ ಆಗೈತೆ ಅಂತ ತೊಗೊಂಬರ್ತೇನೆ ತಡ್ರಿ. ಹಾಂ ರೀ, ಕುಂದ್ರೆ ಕೌ ತರಪ್ಪ. ನೋಡ್ರಿ ಎಷ್ಟು ಜಬರ್ದಸ್ತ್ ರೆಡಿ ಮಾಡ್ಯಾರ ಶ್ವೇತಾ. ಅದು ನೋಡಿದ್ರೆ ಬ್ಯಾಗ್ ನೀರು ಬರತ್ತಿಲ್ಲ ನಿಂಗೆ? ವಾವ್, ಮಸ್ತ್ ಮಾಡ್ಕೊಟ್ಟಾರಲ್ಲ. ಹಾಂ, ಮಸ್ತ್ ಮಾಡ್ಯಾರ. ಅಲ್ಟಿಮೇಟ್ ಕಾಣತದ ಬೇಕನ್ನ. ಶೋನ್ ನಮ್ಮ ಸ್ಪರ್ಶ ಸ್ಪೂನ್ ನೋಡಿರ್ತಾ ಆಕಿ ಫಸ್ಟ್. ಬರ್ರಿ ಟೇಸ್ಟ್ ಮಾಡೋಣ. ಎಸ್ ಶ್ವೇತಾ ಮೇಡಮ್ ಬಂದೆ. ಆ್ಯಕ್ಚುಲಿ ಇಷ್ಟ ಹೈಟ್ ಇದಕ್ಕಿಂತ ಜಾಸ್ತಿ ಹೋದ್ನಿ ಅಂದ್ರೆ ನನ್ನ ತಲೆ ಕಟ್ ಆಕೈತಿ. ಮಿಕ್ಸ್ ಐತಿ, ಮೇಲ್ಗಡೆ ನೋಡಿದ್ರೆ ಪೂರಾ ಚೆಕ್ಸ್ ಪ್ಯಾಟರ್ನ್ ಹಾಕಿ ಕೊಟ್ಟಾರ. ಬಿಸಿ ಬಿಸಿ ತಣ್ಣಗೆ ಎಲ್ಲ ಮಿಕ್ಸ್ ಐತಿದ್ರವಾಗ. ಬರ್ರಿ ಟೇಸ್ಟ್ ಯೂನಿಕ್ ಆಗೈತಿ. ನೀವು ಒಂದ್ಸಲ ಯಾರ ಬೆಳಗಾವಿದವ್ರಿದ್ದೆ ಅಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ನೋಡ್ರಿ. ಯೂನಿಕ್ ಅಂದ್ರೆ ಏನಂತ ಹೇಳ್ತಾರೆ ನಿಮಗೆ, ಯಾಕಂದ್ರೆ ಇದ್ರೊಳಗೆ ಮಿಕ್ಸ್ ಐತಿ. ಸೊ ಎಲ್ಲ ಫ್ಲೇವರ್ಗಳು, ಎಲ್ಲ ಸಾಸಸ್ಸು ಮಿಕ್ಸ್ ಅದಾವ ಇದ್ರೊಳಗೆ. ನೀನು ನೋಡ್ಬೋದು, ಚಿಲ್ಲಿ ಸಾಸು ಟೇಸ್ಟು ಬರೋದ ಜೊತೆ, ಆಮೇಲೆ ಮಯೋನೀಸ್ ಆಗಿರ್ಬೋದು, ಟೊಮೆಟೊ ಸಾಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಷ್ಟು ಚೈನೀಸ್ ಫ್ಲೇವರ್ಗೆ ಹಾಕ್ತೇವಲ್ಲ ನಾವು, ಎಲ್ಲ ಸಾಸಸ್ ಬರತ್ತಾವ. ಆಮೇಲೆ ಬ್ಲ್ಯಾಕ್ ಕಲರ್ದೊಂದು ಸಾಸ್ ಹಾಕ್ತೇವೆ, ಸೋಯಾ ಸಾಸ್. ಅಲ್ಲಲ್ಲೇ ಸ್ವಲ್ಪ ಹುಳಿ ಬರತೈತೆ, ಏನು ಹೇಳೋದು, ವಿನೆಗರ್ ಅದ. ಈಚ್ ಆ್ಯಂಡ್ ಎವ್ರಿ ಸಾಸಸ್ ಅದಾವ ಇದ್ರೊಳಗೆ. ಭಾಳ ಚಂದ ಮಾಡ್ಯಾರ. ಮತ್ತು ಮೇಲ್ಗಡೆ ಡೆಕೋರೇಷನ್ಗೊಂದು ಆರೆಂಜ್ ಕಲರ್ ಸಾಸ್ ಹಾಕ್ಯಾರದ, ಮೇ ಬಿ ಇದ್ರ ಸಾಸ್ ಇರ್ಬೋದು. ಏನು ಹೇಳ, ಖಾರ ಇರ್ತೈತೆ ನೋಡ, ಏನು ತಂದೂರಿ ಸಾಸ್, ತಂದೂರಿ ಸಾಸೂ ಐತಿದ್ರವಾಗ. ಇಷ್ಟೆಲ್ಲ ನಾವು ಮನ್ಯಾಗ ಮಾಡ್ಕೊಂಡು ತಿಂದೇವೆ ಅಂದ್ರೆ ಹಂಗಿಲ್ಲ. ಸೊ ಡೆಫಿನೆಟ್ಲಿ ಇಂಥದಕ್ಕೆಲ್ಲ ನಾವು ಹೊರಗೆ ಬರ್ಬೋದು. ಇದು ಎಲ್ಲೈತಿಪ್ಪ ಎಕ್ಸಾಕ್ಟ್ ಆಗಿ ಅಂದ್ರೆ ನಮ್ಮ ನ್ಯೂಕ್ಲಿಯಸ್ ಮಾಲ್ ಮುಂದೆ ಐತಿ. ನ್ಯೂಕ್ಲಿಯಸ್ ಮಾಲ್ ಎಲ್ಲೈತೆ ಅಂತ ಯಾರಿಗೂ ಹೇಳಬೇಕಾಗಿದ್ದ ನೆಸೆಸಿಟಿ ಇಲ್ಲ. ಸೊ ಗೊತ್ತಿಲ್ಲದವ್ರಿಗೂ ನಾನು ಹೇಳ್ಬಿಡ್ತೇನೆ ಎಲ್ಲೈತಪ್ಪ ಅಂತಂದ್ರೆ ಬೋಗಾರ ಸರ್ಕಲ್ಗೆ ಐತಿ. ಇಲ್ವಾ ಸ್ಪರ್ಶು ನೋಡ್ರಿ, ನನ್ನ ಮಗಳು ಎಷ್ಟು ಚೆನ್ನಾದ ಹೇಳಿದ್ರೆ ಕೇಳ್ಬಿಡ್ತಾ. ಶಾನೆ ನಿಮ್ಮ ಮಗಳಲ್ಲ? ಶ್ವೇತಾ, ಆಕ್ಚುಲಿ ಅದ್ರೊಳಗೆ ಪನ್ನೀರೂ ಇದ್ದು. ಹೌದು, ಸಣ್ಣ ಸಣ್ಣ ಪೀಸಸ್ ಪನ್ನೀರು ಇದ್ದು. ಮಿಕ್ಸ್ ಅಂದ್ರೆ ಭಾರಿ ಇತ್ತು ಟೇಸ್ಟ್. 80 ರೂಪಾಯಿ ಕೊಟ್ಟು ಅದನ್ನ ತಿಂದ್ರ ಹೆಂಗೈತಂತಂದ್ರ ಏನು ಅಲ್ಟಿಮೇಟ್ ಅಲ್ದ. ಅದ್ರ ಜೋಡಿ ಹೆಂಗಂದ್ರೆ ಹೊಟ್ಟಿ ತುಂಬತೈತಿ ಇಬ್ಬರ್ದು.
ಇಬ್ಬರದು ಹೊಟ್ಟೆ ತುಂಬುವಷ್ಟು ಇತ್ತು ಅದ್ರಾಗ ಫುಲ್ ಹೊಟ್ಟಿ ತುಂಬತೆ ಈಗ ಮನೆಗೆ ಹೋಗಿ ಊಟನ ಏನಿಲ್ಲ ಅಂದ್ರೂ ಇಷ್ಟು ದೊಡ್ಡದು ಇತ್ತು ಅದು ಹೌದಾ ಇಷ್ಟು ದೊಡ್ಡ ಬೌಲ್ನಾಗ ಫುಲ್ ತುಂಬಿ ಮತ್ತೆ ಮ್ಯಾಲ ಉಕ್ಕತಿರ್ತೈತೆ ಅದ್ರೊಳಗೆ ಕರೆನ ಚಲೋ ಐತಾ ಕ್ವಾಲಿಟಿನೂ ಚಲೋ ಐತಿ ಕ್ವಾಂಟಿಟಿನೂ ಚಲೋ ಐತಿ ಇಲ್ಲೇ ನೋಡ್ರಿ ಈಸಿ ಬೈ ಮುಂದೆ ಈ ಸೈಡ್ ಬರೋದು ಸ್ವೀಟ್ ಕಾರ್ನ್ ಇದು ಆಲ್ಮೋಸ್ಟ್ ಗುರ್ತಾಗ್ಬಿಡ್ತೈತೆ ಯಾಕಂದ್ರೆ ನ್ಯೂಕ್ಲಿಯಸ್ ಮಾಲ್ ಮುಂದೆ ಅಂತಂದ್ರೆ ಗುರ್ತಾಗ್ಬಿಡ್ತೈತೆ ನ್ಯೂಕ್ಲಿಯಸ್ ಮಾಲ್ ಹಳೇದು ಅಲ್ಲ ಇದೇ ನ್ಯೂಕ್ಲಿಯಸ್ ಮಾಲ್ ಹೌದಾ ಇದು ಪೂರ್ತಿ ಬಿಲ್ಡಿಂಗ್ ಅನ್ನ ನ್ಯೂಕ್ಲಿಯಸ್ ಮಾಲ್ ಇದು ಮೊದಲು ಕಪಿಲ್ ಥಿಯೇಟರ್ ಅಂತಿತ್ತು ಹೌದಾ ಅದು ಎಷ್ಟು ಜನಕ್ಕೆ ನೆನಪೈತೆ ಅನ್ನೋದನ್ನ ಕಮೆಂಟ್ ಹಾಕ್ರಪ್ಪ ಕಪಿಲ್ ಥಿಯೇಟರ್ ಅಂತಿತ್ತು ಇಲ್ಲಿ ಮುಂದೆ ಒಂದು ಅದು ಇಲೈಟ್ ಅಂತ ಇತ್ತ ಅದು ಬಾಲಕೃಷ್ಣ ಥಿಯೇಟರ್ ಅಂತಿತ್ತು ಹೌದಾ ಅದು ಎಷ್ಟು ಜನಕ್ಕೆ ಗುರ್ತೈತೆ ಅನ್ನೋದನ್ನ ಕಮೆಂಟ್ ಹಾಕ್ರಿ ಸೊ ಇಲ್ಲೆಲ್ಲ ನಾವು ಪಿಕ್ಚರ್ ನೋಡೇವು ಒಂದು ಟೈಮ್ನಾಗ ಬಟ್ ಈಗ ಇಲ್ಲ ನೋಡಿಲ್ಲ ಎಲ್ಲ ಆಗ್ಯಾವ ನೋಡ್ರಿ ಈಗ ಮನಿ ಕಡೆ ಹೋಗೋಣ್ರಿ ಇವತ್ತು ಸ್ಟ್ರೀಟ್ ಫುಡ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡ್ರಿ ಮತ್ತೆ ನಾಳೆ ಎಲ್ಲಿ ಹೋಗ್ಬೇಕು ಅನ್ನೋದನ್ನು ಕಮೆಂಟ್ ಮಾಡ್ತೇವೆ ಸರಿ ನಾನು ನಿನಗೆ ಹೇಳಿದ್ನಿ ಗುರ್ತಾ ಇದ್ರ ಹೆಸರು ಮೊದಲು ಕಪಿಲ್ ಥಿಯೇಟರ್ ಇತ್ತು ಅಂತೇಳಿ ಹೌದಾ ಅಲ್ಲೈತೆ ನೋಡಿ ಎಲ್ಲಿ ಕಪಿಲ್ ಸಿನಿಮಾಸ್ ಅಂತ ಐತೆ ನೋಡಿ ಮೇಲೆ ಕರೆಕ್ಟ್ ಅದ್ರವ್ರ ಕಪಿಲ್ ಸಿನಿಮಾಸ್ ಅಂತ ಹೇಳಿ ಇಟ್ಟಾರ ನಮ್ ಸ್ಪರ್ಶ ಅವ್ರು ನೋಡ್ರಿ ಸೈಡ್ ಕುಂತಾಳ ಹೆಂಗ ಒಂದ್ ಕೈ ಹಿಂಗ ಒಂದ್ ಕೈ ಹಿಂಗ್ ಮ್ಯಾಲಿಟ್ಟು ಸೈಡ್ ಕೂತಿರ್ತಾರಲ್ಲ ಸಾರಿ ಉಟ್ಕೊಂಡು ಒಂದ್ ಕೈ ಹಿಂಗ್ ಸೀಟ್ ಮ್ಯಾಲಿಟ್ಟು ಈ ಎರಡು ಸೈಡ್ ಕೂತಾಳ ಒಂದೇ ಸೈಡ್ ಕೂತಾಳ ಎರಡು ಸೈಡ್ ಅಲ್ಲ ಒಂದೇ ಸೈಡ್ ನೋಡ್ರಿ ಮುದಿಕಿ ಹಳೆ ಮುದಿಕಿ ಮುದಿಕಿ ನೆಟ್ಟಕೊಂಡ್ರಪ್ಪ ನೋಡ್ರಿ ನಾನು ನೀತಿ ಬರೀ ಹಿಂಗೆ ಕ್ಯಾಮ್ರಾ ಚಾಲು ಹತ್ತು ಕೂಡಲೇ ಹಿಂಗೆ ಒಳ್ಳೆ ಒಂದ್ಸಲ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು ನೋಡಿ ಬಂದ್ಬಿಡು ಇವ್ರು ಹಿಂಗೆ ಚಾಲು ಮಾಡಿ ಬಂದಿರ್ತಾರ ಮತ್ತಾದ್ರೂ ಚಾಲು ಐತೇನಿಲ್ಲ ನೋಡುನು ಅಂತ ಹೇಳಿ ಸ್ವಲ್ಪ ಎಕ್ಸಸೈಸ್ ಆಗ್ಬೇಕ್ರಿ ಶ್ವೇತಾ ನಿಮಗೆ ಹೌದ್ರಿ ಮತ್ತು ವೇಟ್ ಒಳಗೆ ಏನಾಗೈತೆ ಅಂತ ಚಾಲು ಆತು ನೋಡಿಕಿದು ಬರೀ ವೇಟ್ ಗೇನ್ ಆಯ್ತು ಅನ್ಕೊಂತ ಏನು ಒಂದು 2 ಕಿಲೋ ಜಾಸ್ತಿ ಆದ್ರೆ ಏನಾಗಿಲ್ಲ ಏನಿಲ್ಲ ಎಕ್ಸಸೈಸು ಬಿಟ್ಟೇನಿ ಈಗ ಎಲ್ಲ ಬಿಟ್ಟೇನಿ ಸುಮ್ ತಿನ್ನೋದು ಓಕೆ ಕೊರಿಯಂಡರ್ ವಡಾ ರೆಸಿಪಿ ಕೇಳಿ ಚಾನಲ್ನಾಗ ಮಾಡಿ ತೋರಿಸ್ರಿ ಅಂತ ಒಬ್ರು ಕಮೆಂಟ್ ಹಾಕ್ಯಾರ ಸ್ವಲ್ಪ ಇವತ್ತು ಹಂಗೆ ಲೈಟಾಗಿ ಕಮೆಂಟ್ಸ್ಗಳನ್ನ ತೊಗೋತೀವಂತ ಭಾಳ ದಿವಸ ತೊಗೊಂಡಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಒಂದು ಹೊಸ ಅಪ್ಡೇಟ್ ಹೇಳ್ಬೇಕಿತ್ತು ದಯವಿಟ್ಟು ಫೋಟೋಸ್ನ ನೀವು ಇನ್ಸ್ಟಾಗ್ರಾಮ್ನಾಗ ಕಳಿಸ್ರಿ ಬೆಳಗಾವಿ ಚಿಟ್ಟೆಗೆ ಮಾತ್ರ ಯಾಕಂದ್ರೆ ಭಾಳ ಕಡೆ ಭಾಳ ಮೆಸೇಜಸ್ ಬಂದಿರ್ತಾವೆ ನಾ ಟಾಕ್ ಟು ಶ್ವೇತಾ ಪವನ್ನಾಗ ಮೆಸೇಜಸ್ ನೋಡೋಕೆ ಆಗಂಗಿಲ್ಲ ಯಾಕಂದ್ರೆ ಅದ್ರೊಳಗೆ ದಿವ್ಸಕ್ಕಿಲ್ಲ ಅಂದ್ರೆ ಒಂದು 20-30 ಮೆಸೇಜ್ ಬಂದಿರ್ತಾವ ಓಪನ್ ಮಾಡಿ ಕೈ ಬಿಟ್ಟಿರ್ತೀವಿ ಆಮೇಲೆ ನೋಡಕ್ ಆಗಂಗಿಲ್ಲ ಸೊ ಬೆಳಗಾವಿ ಚಿಟ್ಟೆ ಬ್ಲಾಗ್ಸಿಗೆ ಬೆಳಗಾವಿ ಚಿಟ್ಟೆ ಏನು ಇದು ಇನ್ಸ್ಟಾಗ್ರಾಮ್ ಚಾನಲ್ ಐತಲ್ಲ ಅಲ್ಲಿ ಜಾಸ್ತಿ ಮೆಸೇಜಸ್ ಬರಂಗಿಲ್ಲ ಅದ್ರೊಳಗೆ ಸೊ ಹಿಂಗಾಗಿ ಅಲ್ಲಿ ಕಡಿಮೆ ಬರ್ತಾವ ಮೆಸೇಜಸ್ ನೋಡಕ್ ಆಕೈತೆ ಅನ್ನೋ ಒಂದು ಉದ್ದೇಶಕ್ಕೆ ನಾ ಏನು ಹೇಳಿದ್ನಪ್ಪ ಅಂತಂದ್ರೆ ಅಲ್ಲಿ ಫೋಟೋಸನ್ನು ಕಳಿಸ್ರಿ ಬರ್ಡೇ ವಿಶಸ್ಗೆ ಅಂತ ಹೇಳಿದೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತಿ ಇನ್ನೊಂದು ಏನಂದ್ರೆ ಅವ್ರದ್ದು ಅಕೌಂಟ್ ಪ್ರೈವೇಟ್ ಇರ್ತೈತಿ ಪ್ರೈವೇಟ್ ಇಟ್ಕೊಂಡ ನೀವು ಬೇರೆದವ್ರಿಗೆ ಫೋಟೋ ವಿಡಿಯೋ ಶೇರ್ ಮಾಡಕತ್ರ ಬರಂಗಿಲ್ಲ ಮತ್ತು ಆಮೇಲೆ ನಿಮ್ಗೆ ವಿಡಿಯೋ ಹಾಕಾಕತ್ರ ಬರವಲ್ತ್ರಿ ಅಂತೀರಿ ನೀವು ಸೊ ನಿಮ್ಮ ಅಕೌಂಟ್ ಪ್ರೈವೇಟ್ ಇದ್ರೆ ಬೇರೆದವ್ರಿಗೆ ವಿಡಿಯೋ ಅದು ಶೇರ್ ಮಾಡಕ್ಕೆ ಬರಂಗಿಲ್ಲ ರೀ ಕೊರಿಯಂಡರ್ ರೆಸಿಪಿ ಕೈತುತ್ತು ಚಾನಲ್ನಲ್ಲಿ ತೋರಿಸ್ರಿ ಅಂಕಲ್ ಆಂಟಿ ಫ್ರೀ ಇದ್ದರೆ ಅವ್ರ ಕಡೆನ ಮಾಡಿಸ್ರಿ ಇಲ್ಲ ನೀವೇ ಮಾಡಿರಿ ಓಕೆ ನೋಡೋಣ ಅವ್ರು ಬರ್ತಾರಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಕರ್ಕೊಂಬಂದೆ ಅಂತರೂ ಕೂಡ ಅವ್ರಿಗೆ ಕನ್ನಡ ಮಾತಾಡೋಕೆ ಬರೋಂಗಿಲ್ಲ ಸೊ ಮೋಸ್ಟ್ ಆಫ್ ದಿ ಜನರಿಗೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾವು ಕನ್ನಡದಾಗ ತೋರಿಸ್ತೀವಿ ಯಾಕಂದ್ರೆ ನಮ್ಮ ಕನ್ನಡನ ನಾವು ಬೆಳೆಸ್ಬೇಕಂತೇಳಿ ಕನ್ನಡ ಅಂದ್ರೆ ನಮಗೆ ಹೆಮ್ಮೆ ಕನ್ನಡ ಅಂದ್ರೆ ನಮ್ಗೆ ನಮ್ಮ ಅಮ್ಮ ಇದ್ದಂಗೆ ಅದ ಸೊ ಅದು ನಮ್ಮ ಜೀವ ಇದ್ದಂಗೆ ಒಂಥರ ಅದನ್ನ ಬಿಟ್ಟು ನಾವು ಬೇರೆ ಪ್ರಮೋಟ್ ಮಾಡೋಕ್ಕೂ ಹೋಗಿಲ್ಲ ಜಾಸ್ತಿ ಇದನ್ನ ಮಾಡೋಕ್ಕೂ ಹೋಗಂಗಿಲ್ಲ ಮತ್ತೆ ಹೆಂಗಾಕೈತಿ ಅವರು ಬಂದ್ರ ಅಂದ್ಕೂಡ್ಲೆ ನಾವು ಅವ್ರ ಜೊತೆ ಹಿಂದಿ ಮರಾಠಿ ಮಾತಾಡ್ಬೇಕಾಕೈತಿ ಮತ್ತೆ ಆಮೇಲೆ ಅದು ಚಾನಲ್ ಹೋಗಿದ ಹಿಂದಿ ಚಾನಲ್ ಹಾಕ್ಬೇಡ ಹಿಂದಿ ಒಳಗೆ ರಗಡ ಮಂದಿ ಅದಾರ್ರಿ ಮಾಡೋರು ಅದನ್ನೆಲ್ಲ ನಾವು ಬಟ್ ಕನ್ನಡದಾಗ ಯಾಕೆ ಮಾಡತ್ತೀವಿ ಅಂದ್ರೆ ನಮ್ಮ ಜನರಿಗೆ ಎಷ್ಟೋ ಜನರಿಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರೋಂಗಿಲ್ಲ ಇದನ್ನು ಸೀರಿಯಸ್ಲಿ ನಾ ಹೇಳ್ತೇನೆ ಯಾಕಂದ್ರೆ ನಾನು ಹಿಂದಿ ಕನ್ನಡ ಬಿಟ್ಟು ಬೇರೆ ಏನು ಜಾಸ್ತಿ ತಿಳಿಯಂಗಿಲ್ಲ ಬಿಡಂಗಿಲ್ಲ ಸೊ ಅದ್ರ ಸಲುವಾಗಿ ನಾವು ಅಪ್ಪಟ ಕನ್ನಡಿಗರ ಕನ್ನಡದಾಗ ಮಾಡ್ತೀವಿ ನಾನು ಅಪ್ಪಟ ಕನ್ನಡಿಗರಿ ಹಂಗಾಗಿ ನಾ ಅದಕ್ಕೆ ಯಾವುದು ಬೇರೆ ನೀ ಕನ್ನಡಿಗ ಅಲ್ಲ ನೀ ಕನ್ನಡತಿ ಹಂಗಾಗಿ ಅದಕ್ಕೆ ನಾ ಯಾವುದು ಬೇರೆ ಲ್ಯಾಂಗ್ವೇಜ್ ಕಲ್ಕೊಂಡಿಲ್ಲ ನಾ ಅಲ್ರಿ ನೀನು ಶ್ವೇತಾ ನಿಂದ ಧ್ವನಿ ಸಣ್ಣ ಕೇಳಿಸ್ತೈತಿ ಮೈಕ್ ಕೈಯಾಗ ಹಿಡಿದ್ ಮಾತಾಡ ನನ್ನ ಧ್ವನಿ ಈ ನಮ್ನಿ ಆಂಪ್ಲಿಫೈರ್ ಇದ್ದಂಗಿದ್ರು ಕೈಯಾಗ ಮೈಕ್ ಹಿಡ್ಕೊಂಡೇನಿ ಅಣ್ಣ ನೀವು ನೋಡಕ್ಕೆ ಸೇಮ್ ಅಜಯ್ ರಾವ್ ಇದ್ದಂಗ ಅದೇರ್ ನೋಡ್ರಿ ಅಂತ ಹೌದ್ರಿ ಕರೆನ ಸೇಮ್ ಹಂಗದಾರ್ರಿ ಇವ್ರು ಅದ್ರ ಹಲ್ಲು ಅಷ್ಟೇ ಸೊಟ್ಟಪಟ್ಟದ ವಾ ಏನು ರೋಸ್ಟ್ ಮಾಡ್ತೀವ ಕುಂತ ಜಾಗದಾಗ ರೋಸ್ಟ್ ಮಾಡಿ ಆ ರೋಸ್ಟರ್ಸ್ಗಳು ಎಲ್ಲ ಪಾಪ ಇದನ್ನ ನೀನು ರೋಸ್ಟ್ ಮಾಡೋದು ನೋಡಿ ಇವ್ರನ್ನೇನು ರೋಸ್ಟ್ ಮಾಡೋದಂತ ವಿಚಾರ ಮಾಡ್ತಾರೆ ಇದು ಯಾರು ಬರೆದ ಕಥೆಯು ಹೌದ್ರಿ ನಮಗೆ ನಾವು ರೋಸ್ಟ್ ಮಾಡ್ಕೊಂಡು ಬಿಟ್ಟಿರ್ತೇವೆ 2 ಕಮೆಂಟ್ ಬಿದ್ದಾವ ನೋಡ್ರಿ ನೀವು ಅಜಯ್ ರಾವ್ ಗತೆ ಅದೇರಿ ನೋಡಕ್ ಅಂತ ಹೇಳಿ
ಥ್ಯಾಂಕ್ ಯು ಸೋ ಮಚ್ ರೀ. ಅಜಯ್ ರಾವ್ ಅವರು ಮೊನ್ನೆ ಗೃಹ ಪ್ರವೇಶ ಆತವ್ರದ್ದು. ಹೌದಾ? ಅವಾಗ ನೋಡಿದ್ನಿ ಸೇಮ್ ನಿಮ್ಮಂಗ ಕಾಣತಿದ್ರು ಅವ್ರು. ದಪ್ಪಗ್ಯಾರ ಸ್ವಲ್ಪ ದಪ್ಪಗ್ಯಾರ ಅವರು, ಮುಖ ಸೇಮ್ ನಿಮ್ಮಂಗ. ನಿನ್ನಂಗ ಅಂತಾಳೆ. ಆಮೇಲೆ ಭಾಜನ ಕೇಳಿದ್ರಿ ಇನ್ನೊಂದೇನು ಕ್ವಶನ್ ಅಪ್ಪ ಅಂತಂದ್ರೆ ಯಾವುದೂ ಹೆಸರು ತೊಗೊಳತ್ತಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಇದು ಗಣಪತಿ ಗುಡಿ ಎಲ್ಲೈತಿ ಅಂತ ಭಾಜನ ಕೇಳಿದ್ರು. ಸೊ ಮೊದಲಿಂದ ಯಾರು ಲಾಗ್ ನೋಡ್ತೀರಿ ಅವ್ರಿಗೆಲ್ಲ ಗುರ್ತಿರ್ತೈತಿ ಆ ಗಣಪತಿ ಗುಡಿ ಎಲ್ಲೈತೆ ಅಂತ ಅಂತಾರೆ. ಏನು ಭಾಳ ದೂರ ಇಲ್ಲ. ಸೊ ನಮ್ಮ ಮನೆಯಿಂದ ಹಿಂಗೆ ಈಚೆ ಕಡೆ ಮ್ಯಾಲೆ ಹೋಗ್ತೇವಲ್ಲ, ಎರಡೂರು ಕಡೆ ಅಲ್ಲ, ಈಚೆ ಕಡೆ ವಡಗಾಂವ್ ಬಜಾರ್ ಕಡೆ ಹೋಗ್ತೇವಲ್ಲ, ಅಲ್ಲೇ ಕಾರ್ನರ್ ಕನೆ ಐತಿ. ನಮ್ಮ ಮನೆಯಿಂದ ಎಡವಿ ಬಿದ್ದರೆ ಗಣಪತಿ ಗುಡಿ ಸಿಗ್ತೈತಿ ನಿಮ್ಗೆ. ಆಮೇಲೆ ಅನ್ನಂಗ ಇಲ್ಲಿ ನಮ್ಮ ಓನ್ಯಾಗ ಒಂದು ನಾಗಪ್ಪನ ಗುಡಿನೂ ಕಟ್ಟಾಕತ್ತಾರ. ಎಲ್ಲೆಲ್ಲೇ ಸ್ಟ್ರೀಟ್ ಫುಡ್ ಹೋಗಂತ ಹೇರಿ ಅಲ್ಲೆಲ್ಲೆಲ್ಲ ಹೊಂಟೇವಿ. ನಿಮ್ಗೆ ಹೆಂಗೆ ಅನ್ಸಾತೈತಿ ನಾವು ಹೋಗ್ತಿರೋದು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಎಲ್ಲೆಲ್ಲಿ ಚಲೋ ಸಿಗ್ತಾವೋ ಅದನ್ನು ಸಹಿತ ಹೇಳ್ರಿ, ಅಲ್ಲೂ ಸಹಿತ ನಾವು ಹೋಗಿ ಟ್ರೈ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ವೆಜ್ ಅಷ್ಟೇ ಅಲ್ಲ, ನಾನ್ ವೆಜ್ ತೋರಿಸ್ಬೇಕಂತ ಅದನ್ನು ನಾನು. ಸೊ ಬೆಳಗಾವಿದಾಗ ಸ್ಪೆಷಲ್ ನಾನ್ ವೆಜ್ ಎಲ್ಲಿ ಸಿಗ್ತೈತೆ ಅನ್ನೋದನ್ನ ಕಮೆಂಟ್ ಮಾಡಿರಿ. ಫೇಮಸ್ ಇರ್ಬೇಕು, 100 ರೂಪಾಯಿ ಒಳಗೆ ಬಿರಿಯಾನಿ ಸಿಗ್ತಿರ್ಬೇಕು, ದಮ್ ಬಿರಿಯಾನಿ ಇಂಥದ್ದು ಏನ್ರಿ ಇತ್ತಂದ್ರೆ ಹೇಳ್ರಿ. ಅಲ್ಲಿ ಹೋದಲ್ಲೇ ನಾನಂತರೂ ವೆಜ್. ಸೊ ಆಕಿ ತಿನ್ನಂಗಿಲ್ಲ, ಆಕಿನ ತಿನ್ನಿಸಿ ಮತ್ತು ಅವತ್ತಂತರೂ ಡಬಲ್ ಆಕೈತಿ. ಹಂಗಂದ್ರೆ ಏನಾಕೈತಿ, ಆಕಿಗೆ ವೆಜ್ ಇದ್ದಲ್ಲಿ ಕರ್ಕೊಂಡೋಗಿ ತಿನ್ನಿಸ್ಬೇಕು, ನಾನು ನಾನ್ ವೆಜ್ ಇದ್ದಲ್ಲಿ ಕರ್ಕೊಂಡೋಗಿ ತಿನ್ಬೇಕು. ಸೊ ಹಿಂಗಿರ್ತಾವ. ಎಗ್ ಇದ್ರೆ ತಿಂತಾಳಾಕಿ, ಅಲ್ಲಿ ನಂಗೆ ರೊಕ್ಕ ಉಳಿತಾವ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದ್ರೊಳಗೆ ನಾವು ಒಂದು ಟ್ವಿಸ್ಟ್ ಇಟ್ಕೊಂಡೇವು, ನೀವು ಅಬ್ಸರ್ವ್ ಮಾಡಿರ್ಬೇಕು. ಎಲ್ಲ ಹೋದ್ರೂ 100 ರೂಪಾಯಿ ಒಳಗೆ ತಿಂದು ಬರ್ತೇವೆ. ಹೌದು, ನೀವು ಅಬ್ಸರ್ವ್ ಮಾಡ್ಯಾರ ಅನ್ಕೋತೇನೆ ನಾನು. 100 ರೂಪಾಯಿ ಮೇಲೆ ಕೊಟ್ಟು ಎಲ್ಲೂ ತಿಂದು ಬಂದಿಲ್ಲ ಅವನ್ನ ನಾವು ಇನ್ನು ಮಟ್ಟ ಆದ್ರು. ಫಸ್ಟ್ ಡೇ ಹೋದಾಗ 50 ರೂಪಾಯಿ, ಸೆಕೆಂಡ್ ಡೇ ಹೋದಾಗ 20 ರೂಪಾಯಿ, ಇದು 40 ರೂಪಾಯಿನಾಗ ಕೆಲಸ ಮುಗೀತ. ಆಮೇಲೆ ಥರ್ಡ್ ಡೇ ಹೋದಾಗ 20 ರೂಪಾಯಿನಲ್ಲ ಅಲ್ಲಿ ಏನ್ ತಿಂದ್ವಿ ನೆನಪಿಲ್ಲ. ಥರ್ಡ್ ಡೇ ಏನ್ ತಿಂದೇವೆ ನೋಡ್ರಿ, ನಮ್ಗೆ ನೆನಪಿಲ್ಲ. ಇವತ್ತು ಹೋದಾಗೂ ಸಹಿತ 80 ರೂಪಾಯಿ ಹಿಂಗ ಇತ್ತು ನಮ್ದು ಇದು ಡೇಸ್. ಸೊ ಎಲ್ಲೆಲ್ಲಿ ಹೋಗ್ಬೇಕು. ಅನ್ಗೋಳ ಹರಿ ಮಂದಿರ ಅಪೋಸಿಟ್ ಸಮೋಸ ಟ್ರೈ ಮಾಡ್ರಿ ಅಂತ ಹೇಳ್ತಾರೆ ಒಬ್ರು. ಅನ್ಗೋಳ ಹರಿ ಮಂದಿರ್ ಅಪೋಸಿಟ್. ಆಮೇಲೆ ಸ್ವಲ್ಪ ಸ್ಟ್ಯಾಂಡರ್ಡ್ ಕಡೆ ಹೋಗಿ ಪ್ರೈಸ್ ನೋಡಿ ತಿನ್ಬೇಡಿ ಅಂತ ಒಬ್ರು ಹಾಕ್ಯಾರ. ಸೊ ಆ್ಯಕ್ಚುಲಿ ಹೇಳಕತ್ತಿದ್ನಲ್ರಿ ನಿಮಗೆ, ಕಡಿಮೆ ಬಜೆಟ್ನಾಗ ಪಿಕ್ಚರ್ ಹಿಟ್ ಮಾಡ್ಬೇಕು ಅನ್ನೋದು ನಮ್ದೊಂದು ಉದ್ದೇಶ. ಯಾಕಂದ್ರೆ ಎಲ್ಲರ ಕಡೆನೂ ದುಡ್ಡು ಇರ್ತೈತೆ ಅಂತ ಹೇಳೋಕ್ಕಾಗಿಲ್ಲ. ನಮ್ಮ ಕಡೆ ದುಡ್ಡು ಐತಿ ಇಲ್ಲೂ. ನಾವು ಹೆಂಗದೇವು ಅಂತಂದ್ರೆ ಏನಂತಾರೆ ಅದಕ್ಕೆ, 2 ದೋಣಿಗಳ ಮೇಲೆ ಪಯಣ. ಈಚೆ ಕಡೆ ರೊಕ್ಕ ಐತಿ, ಎಂಜಾಯ್ ಮಾಡೋಕ್ಕೂ ಆಗೋಲ್ತೆ, ಈಚೆ ಕಡೆ ರೊಕ್ಕ ಇರ್ಲಾರ್ದಂಗೆ ಇರೋಕ್ಕೂ ಆಗೋಲ್ತೆ. ಯಾಕಂದ್ರೆ ರೊಕ್ಕ ಇರ್ಲಾರ್ದಂಗೆ ಇರ್ಬೇಕಂತಂದ್ರೆ ಹೊಳ್ಳ ಮನೆಯಿಂದ ಕಂಟೆಂಟ್ ತೋರಿಸ್ಬೇಕಾಕೈತಿ. ನಿಮಗದು ಬೋರ್ ಹೊಡಿತೈತೆ. ಹೊಳ್ಳ ರೊಕ್ಕ ಖರ್ಚು ಮಾಡೋಕೈತಿ ಅಂದ್ರೆ ತಿಂಗಳ ಎಂಡಿಗೆ ನನಗೆ EMI ತುಂಬತ್ಲೆ 12 ಆಗಿರ್ತೈತಿ. ಈ ನಮ್ಮನಿ ಪರಿಸ್ಥಿತಿ ಇದ್ದಾಗ ಸಹಿತ ನಾ 2 ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ಎಕೋ ಫ್ರೆಂಡ್ಲಿ ನಾ ಹೋಗ್ಬೇಕಾಕೈತಿ. ನೋಡ್ರಿ, ಭಾಳ ಜನ ನಮ್ದು ಪ್ರೆಗ್ನೆನ್ಸಿ ಸ್ಟೋರಿ ಕೇಳಿ ಎಲ್ಲರಿಗೂ ಭಾಳ ಇಷ್ಟ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಗೆ ಅಂದ್ರೆ ಏನು ಕ್ವಶನ್ಸ್ ಅದಾವು ಪಟ ರೆಡಿ ಮಾಡ್ಕೋರಿ. ನಾವು ನೆಕ್ಸ್ಟ್ ಲೈವ್ ಬರ್ತೇವಲ್ಲ 25,000 ಆದಮೇಲೆ ಅವಾಗ ಕ್ವಶನ್ಸ್ನ ಕೇಳ್ರಿ, ಅವಾಗ ಆನ್ಸರ್ನ ಮಾಡ್ತೀವಿ ಅಲ್ರಿ. ಲೈವ್ ಆಗಿ ನಾವು ನಿಮ್ಮ ಜೊತೆ ಫೋನ್ನಾಗ ಮಾತಾಡ್ತೇವೆ. ಅವತ್ತು ನಿಮ್ಮ ನಂಬರನ್ನು ನಮಗೆ ಕೊಡ್ರಿ, ನಮ್ಮ ನಂಬರ್ ನೀವು ತಗೋರಿ, ಕಾಲ್ ಮಾಡ್ರಿ. ಫೋನ್ನಾಗ ಮಾತಾಡ್ತೀವಿ, ಅದು ರೆಕಾರ್ಡ್ ಆಗ್ತಿರ್ತೈತಿ. ಎಸ್, ಒಂಥರ ಏನು ಫೋನ್ನಾಗ ಮಾತಾಡ್ದಂಗೆ. ಹಾಂ, ಮತ್ತು ಲೈವ್ನಾಗ ಕ್ವಶನ್ ಕೇಳತ್ತಾರಂತೆ ಬೈದಾಡ್ಗಿದ್ದಾಡ್ರಿ ರೂಪಾಯಿ. ಅದೊಂದು ಹೆದರಿಕೆ. ಬೈದಾಡಿದ್ರೆ ಅಂದ್ರೆ ಏನೇನು ನಮ್ಮ ಮರ್ಯಾದೆ ಹಂಗಿಲ್ಲ. ಸೊ ಇವತ್ತಿನ ವ್ಲಾಗ್ ನೋಡಿದ್ರಿ ನೀವು, ಹೆಂಗೆ ಅನಿಸ್ತು ನಿಮ್ಗೆ? ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಬಡ ಲೈಕ್ ಮಾಡಿರಿ. ಭಾಳ ದಿನ ಆದಮೇಲೆ ಕಮೆಂಟ್ಸನ್ನು ತೊಗೊಂಡ್ವಿ, ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾಳೆ ಎಲ್ಲಿಗೆ ಹೋಗ್ಬೇಕು ಸ್ಟ್ರೀಟ್ ಫುಡ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿ ಹೋಗಿ ನಾವು ಟ್ರೈ ಮಾಡ್ತೀವಿ. ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ವ್ಲಾಗ್? ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಈಗ ಎಂಡ್ ಮಾಡತ್ತೀನಿ. ಮತ್ತು ನಾಳೆ ಈಗ ಎಷ್ಟೆಲ್ಲ ಕಮೆಂಟ್ ಮಾಡಿರಿ ಅಂತ ಅನ್ನೋದನ್ನ ಬಡ ಕಮೆಂಟ್ ಮಾಡಿರಿ. ಈ ಲಾಸ್ಟ್ ಸೆಷನ್ನಾಗ ಅಷ್ಟೇ ಎಷ್ಟೆಲ್ಲ ಕಮೆಂಟ್ ಮಾಡಿರಿ ಅಂತೇಳಿ ಅನ್ನೋದನ್ನ ಕಮೆಂಟ್ ಮಾಡಿರಿ. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಶಾರ್ಟ್ ಔಟ್ ಮುಂಬರೋ ಲಾಗ್ನಾಗ ಲಾಸ್ಟಕ್ಕೆ ಡಿಸ್ಪ್ಲೇ ಆಕೈತಿ ಅವ್ರ ಹೆಸರು. ಬೆಸ್ಟ್ ಆಫ್ ಲಾಗ್ ಎಲ್ಲರಿಗೂ. ಬಡ ಲವ್ ಯು ಆಲ್, ಬೈ, ಟೇಕ್ ಇಟ್. ಏನು ಕಮೆಂಟ್ ಮಾಡ್ಬೇಕು ಅವ್ರು? ಏನು ಕಮೆಂಟ್ ಇನ್ನು ಹೇಳೋದ ಮಾಡ್ರಿ. ಚಲೋ ಗುಡ್ ನೈಟ್. ಹಾತಿ ಕೆಳಗೈತದ ಕರ್ಕೊಂಬರೋ ಹೋಗಿನ್. ಅಯ್ಯೋ ಮೆಮರಿ ಫುಲ್ ಆಯ್ತೇನ? ಹೌದು. ಯಾವಾಗ? ಇಲ್ಲ ಇದು